ನಮ್ಮ ಜೊತೆ ನಿವೃತ್ತ ಲೋಕಾಯುಕ್ತರಾದಂತಹ ಸಂತೋಷ್ ಹೆಗ್ಡೆ ಅವರು ಕೂಡ ಇರುವಂಥದ್ದು. ಅವ್ರನ್ನ ಮಾತಾಡಿಸ್ತಾ ಹೋಗೋಣ, ಇನ್ನಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಹೋಗೋಣ, ಅವರಿಂದ ಏನೆಲ್ಲ ನಮಗೆ ಅನುಕೂಲ ಆಗುತ್ತೆ ಅದ ವಿಚಾರಗಳನ್ನೆಲ್ಲ ತಿಳ್ಕೊಳ್ತಾ ಹೋಗೋಣ. ಸರ್, ಈಗಾಗಲೇ ಇಂತಹ ಐ ಪ್ರೊಫೈಲ್ ಕೇಸ್ಗಳು ಬರುತ್ತೆ, ಸಿದ್ದರಾಮಯ್ಯ ಅಂತಲ್ಲ ಅಥವಾ ಯಡಿಯೂರಪ್ಪ ಅಂತಲ್ಲ, ಹಲವು ವಿಚಾರಗಳಲ್ಲಿ ಐ ಪ್ರೊಫೈಲ್ ಕೇಸ್ಗಳಂತ ಬರುತ್ತೆ. ಈ ಐ ಪ್ರೊಫೈಲ್ ಕೇಸ್ಗಳಲ್ಲಿ ಯಾವ ಥರ ಹ್ಯಾಂಡ್ಲ್ ಮಾಡಿದ್ರೆ ಬೆಸ್ಟ್ ಸರ್? ಇಲ್ಲಿ ಎಲ್ಲ ವಿಚಾರ ಬರೀ ಹೈ ಪ್ರೊಫೈಲ್ ಕೇಸ್ ಮಾತ್ರ ಅಲ್ಲ, ಚಿಕ್ಕ ಚಿಕ್ಕ ವ್ಯಕ್ತಿಗಳ ವಿರುದ್ಧ ಇರುವಂಥ ಆರೋಪಗಳನ್ನು ವಿಚಾರಣೆ ಮಾಡಬೇಕಾದ್ರೆ ಸತ್ಯತೆ ಹೊರಗೆ ಬರಬೇಕು. ವಿಚಾರಣೆ ಮಾಡುವ ಸಂಸ್ಥೆಯಲ್ಲಿ ಯಾವುದೇ ಥರದ ಪ್ರೆಜುಡಿಸ್ ಇರಬಾರ್ದು, ಅವ್ರ ಪರವಾಗಿ ಅವ್ರ ವಿರುದ್ಧವಾಗಿ ಏನಿದೆ ಯಾವುದು ಮಾಹಿತಿ ಸತ್ಯವನ್ನು ತೋರಿಸ್ಕೊಡ್ತದೋ ಅದನ್ನು ಕೋರ್ಟ್ ಮುಂದೆ ಹಾಜರುಪಡಿಸಲೇಬೇಕು. ಆದರೆ ಇವತ್ತು ಒತ್ತಡದಿಂದ ಆಮಿಷಗಳಿಂದ ಏನೇನೋ ಆಗ್ತಾ ಇದೆ. ಅದಕ್ಕಾಗಿ ಯಾವ ಥರದ ಸಾಕ್ಷಿ ಹಾಕಬೇಕನ್ನೋದರಲ್ಲಿ ಎರಡು ಮಾತಿರೋಕ್ಕೆ ಸಾಧ್ಯವೇ ಇಲ್ಲ. ಆ ವ್ಯಕ್ತಿ ವಿರುದ್ಧ ಆರೋಪ ಇದ್ದರೆ ಆರೋಪವನ್ನು ಸಮರ್ಥಿಸುವಂಥ ಸಾಕ್ಷಿ ಪುರಾವೆಗಳು ಏನಿದೆ ಅದನ್ನು ಕೋರ್ಟ್ ಮುಂದೆ ಹಾಜರುಪಡಿಸಬೇಕು. ಅದಕ್ಕೆ ಒಂದು ನೈತಿಕವಾಗಿ ತನ್ನ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ಪ್ರಾಮಾಣಿಕ ಕೆಲಸ ಮಾಡುವಂಥ ವ್ಯಕ್ತಿಗಳ ಅಗತ್ಯ ಇದೆ. ಇವತ್ತು ಅದರ ಕೊರತೆ ಇದೆ. ಸರ್, ಈಗ ಐ ಪ್ರೊಫೈಲ್ ಕೇಸ್ ಅಂತ ಹೇಳಿದಾಗ ಕೆಲವು ಅಧಿಕಾರಿಗಳು ಹೆದರುತ್ತಾರೆ, ಹೌದು, ಭಯ ಪಡ್ತಾರೆ. ಕಾರಣ ಬೇರೆ ಇದೆ, ಭಯ ಮಾತ್ರ ಅಲ್ಲ, ಆಮಿಷಗಳು ಕೂಡ ಇರ್ತದೆ. ನೀನು ಪ್ರಮೋಟ್ ಮಾಡ್ತೇವೆ, ನೀನು ಆ ಹುದ್ದೆ ಮಾಡ್ತೇವೆ, ಆ ಹುದ್ದೆ ಚೀಫ್ ಮಾಡ್ತೇವೆ, ಅದೆಲ್ಲ ಅಂಶಗಳನ್ನು ಕೂಡ ತೋರಿಸ್ತಾರೆ. ಅದರಲ್ಲಿ ಹೆದರಿಕೆ ಬರಲ್ಲ. ಕೆಲವರಿಗೆ ಹೆದರಿಕೆ ಏನಂದರೆ ನನ್ನನ್ನು ಡಿಮೋಟ್ ಮಾಡ್ಬೋದು, ನನ್ನ ಮೇಲೆ ಬೇರೆ ಸುಳ್ಳು ಕೇಸ್ ಹಾಕ್ಬೋದು, ನನ್ನನ್ನು ಟ್ರಾನ್ಸ್ಫರ್ ಮಾಡ್ಬೋದು, ಆ ಹೆದರಿಕೆ ಕೂಡ ಇರ್ತದೆ. ಅದು ಯಾವುದೂ ಇರಬಾರ್ದು. ಅಂಥ ಅಧಿಕಾರಿಗಳ ಅಗತ್ಯ ಆಡಳಿತೆಯಲ್ಲಿ ಇದೆ. ಯಾವುದು ಕಾನೂನು ಚೌಕಟ್ಟಲ್ಲಿ ನಾವು ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬೇಕು ಅದನ್ನು ಮಾಡುವಂಥ ವ್ಯಕ್ತಿಗಳ ಅಗತ್ಯ ಇದೆ. ಅದಕ್ಕೆ ಸ್ವರ್ಗಲೋಕದಿಂದಲೇ ಬರಬೇಕಾಗಿಲ್ಲ. ಹಿಂದೆ ಆ ರೀತಿ ಇತ್ತು. ಹಿಂದೆ ವಿಚಾರಣಾಧಿಕಾರಿಗಳಾಗಲಿ ಅಥವಾ ಆಡಳಿತದಲ್ಲಿರುವಂಥ ಅಧಿಕಾರಿಗಳಲ್ಲಿ ಯಾವ ಥರದ ವೈಮನಸ್ಸು ಇರ್ತಾ ಇರಲಿಲ್ಲ, ಆಸೆ ದುರಾಸೆಗಳು ಇರ್ತಾ ಇರಲಿಲ್ಲ. ಕೆಲವರಲ್ಲಿ ಇದ್ದಿರ್ಬೋದು, ಆದರೆ ಆ ಸಂಖ್ಯೆ ಭಾಳ ಕಮ್ಮಿ ಆಗಿತ್ತು. ಇವತ್ತು ನೋಡಿ, ಜೈಲಿಗೆ ಹೋಗಿ ಬರುವಂಥ ವ್ಯಕ್ತಿಗಳಿಗೆ ಹಾರ ಹಾಕೋಕ್ಕೆ ಹೋಗ್ತಾ ಇದ್ದಾರಲ್ಲ ಜನರು. ಏನು ತೋರಿಸ್ಕೊಡ್ತಾ ಇದೆ? ಈ ಸಮಾಜದಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲ ಅಂತ. ಅವ್ರು ಬಂದು ಬೇಕಾದಂಗೆ ಮಾತಾಡ್ತಾರೆ. ಹೈಕೋರ್ಟ್ನವರು ಒಂದು ತೀರ್ಪು ಕೊಡ್ತಾರೆ, ಅದರಲ್ಲಿ ಹೇಳ್ತಾರೆ ಮೇಲ್ನೋಟಕ್ಕೆ ಈ ವ್ಯಕ್ತಿ ವಿರುದ್ಧ ಸಾಕ್ಷಿಗಳಿವೆ, ಇದರ ವಿಚಾರಣೆ ನಡಿಬೇಕಂತ ಹೇಳ್ತಾರೆ. ಮತ್ತು ಈ ಕಡೆಯಿಂದ ಕೂತ್ಕೊಂಡು ನಾನು ನಿರಪರಾಧಿ, ಯಾಕೆ ನೀವು ರಾಜೀನಾಮೆ ಕೊಡಲ್ಲ ಅಂದರೆ ನಾನು ನಿರಪರಾಧಿ ಅಂತಾರೆ. ಅದರ ಅರ್ಥ ಇವರೇ ತೀರ್ಪು ಕೊಟ್ಟಂಗೆ ಆಯ್ತಲ್ಲ. ಅಪರಾಧಿ ಆಗಿದ್ದರೆ ಅವ್ರಿಗೆ ರಾಜೀನಾಮೆ ಕೊಡಬೇಕಾಗಿತ್ತು. ಇವತ್ತು ಕೋರ್ಟಿನ ತೀರ್ಪು ಇನ್ನೂ ಬಂದಿಲ್ಲ. ಆದರೆ ಅಂಥ ದೊಡ್ಡ ಹುದ್ದೆಯಲ್ಲಿರುವಂಥ ವ್ಯಕ್ತಿ ವಿರುದ್ಧ ಗಂಭೀರವಾದ ಆರೋಪಗಳಿವೆ. ಆರೋಪವೇ ಮೇಲ್ನೋಟಕ್ಕೆ ಸತ್ಯ ಅಂತ ಹೈಕೋರ್ಟ್ನವ್ರು ಹೇಳ್ತಾರೆ. ಮತ್ತು ನನ್ನ ಒಪಿನಿಯನ್ನಲ್ಲಿ ನಾನು ಮಾಡಿಲ್ಲ ಅಂತ ಹೇಳಿ ಅವ್ರು ಮಾತ್ರ ಅಲ್ಲ, ಇನ್ನೊಬ್ಬರು ಮುಖ್ಯಮಂತ್ರಿ ಕೂಡ ನಿನ್ನೆ ಹೇಳಿದ್ದಾರೆ ಅದೇ ರೀತಿ. ಸರ್, ಇನ್ನು ನಿಮ್ಮ ವಿಚಾರಕ್ಕೆ ಬಂದಾಗ, ನೀವು ಲೋಕಾಯುಕ್ತರಾಗಿದ್ದಂತಹ ಸಂದರ್ಭದಲ್ಲಿ ಬೆದರಿಕೆ ಕರೆಗಳು ನಿಮಗೆ ತುಂಬ ಬರ್ತಿತ್ತು ಅಂತ? ಬರ್ತಾ ಇತ್ತು. ಬೆದರಿಕೆಗಳು ಬರ್ತಾ ಇದ್ದವು, ಒತ್ತಡಗಳು ಬರ್ತಾ ಇದ್ದವು, ಆಮಿಷಗಳನ್ನು ತೋರಿಸಿದ್ರು. ಆದರೆ ಯಾವುದಕ್ಕೂ ತಲೆ ಬಾಗಿಲ್ಲ. ನಾನು ನಿವೃತ್ತನಾದ ಮೇಲೆ DGP ಅವರು ನನ್ನ ಮನೆಗೆ ಬಂದಿದ್ದರು, ಸೆಕ್ಯೂರಿಟಿ ಕೊಡ್ತೇವೆ ನಿಮಗೆ ಅಂತ. ನಾನು ಹೇಳಿದೆ ನನಗೆ ಬೇಡ, ನನ್ನ ಹಣ ಬರದಲ್ಲಿ ಏನಾಗಿದೆ ಅದು ಆಗೋದು ಆಗೇ ಆಗ್ತದೆ, ಯಾರಂದರೆ ಏನು ಮಾಡೋಕ್ಕಾಗಲ್ಲ. ನಾನು ಹೇಳಿದೆ, ಸೆಕ್ಯೂರಿಟಿಯವರು ಇಂದಿರಾ ಗಾಂಧಿ ಅವ್ರನ್ನ ಕೊಂದವರು ಸೆಕ್ಯೂರಿಟಿಯವರು. ಅದನ್ನು ಆ ಸೆಕ್ಯೂರಿಟಿಯಲ್ಲಿ ಏನಂತ ಇದೆ, ಇವತ್ತು ಸೆಕ್ಯೂರಿಟಿ ಅಂದರೆ ಆಡಂಬರ, ಜನರಿಗೆ ತೋರ್ಸೋಕ್ಕೆ ಹೋಗುವಾಗ ಒಂದು 10 ಜನ ಪೊಲೀಸ್ನವರು ಸುತ್ತಕೊಂಡು ಹೋಗ್ತಾರೆ. ಬರೀ ಆಡಂಬರಕ್ಕಾಗಿ ಜನತಾ ಸೇವೆ ಮಾಡುವಂಥ ವ್ಯಕ್ತಿಗಳನ್ನು ತಮ್ಮ ಸೆಕ್ಯೂರಿಟಿಗಾಗಿ ಬಳಸ್ತಾರೆ. ನಾನು ಸೆಕ್ಯೂರಿಟಿ ತಗೊಂಡಿಲ್ಲ. ನಾನು ಇಷ್ಟವರೆಗೆ ಇನ್ನೂ ಜೀವಂತವಾಗಿದ್ದೇನೆ. 2011ರಲ್ಲಿ ನಿವೃತ್ತನಾಗಿದ್ದೇನೆ. ಸರ್, ಇನ್ನು ಕರಪ್ಷನ್ ವಿಷಯಕ್ಕೆ ಬಂದಾಗ ಯಾರೊಬ್ಬರು ಸರಿ ಇಲ್ಲ, ಎಲ್ಲರೂ ಕರಪ್ಷನ್ ಅಂತ ಕೆಲವರು ಹೇಳ್ತಾರೆ. ಎಲ್ಲರೂ ಅಲ್ಲ, ಖಂಡಿತ ಅಲ್ಲ. ಭಾಳಷ್ಟು ಜನ ಇದ್ದಾರೆ, ಆದರೆ ಅವ್ರ ಸಂಖ್ಯೆ ಭಾಳ ಕಮ್ಮಿ ಆಗಿದೆ. ಇವತ್ತು ಹಿಂದೆ ಜಾಸ್ತಿ ಇತ್ತು, ಇವತ್ತು ಕಮ್ಮಿ ಆಗಿದೆ. ಯಾಕೆಂದರೆ ದುರಾಸೆ ಅನ್ನೋ ಒಂದು ರೋಗ ಭಾಳ ದೊಡ್ಡ ಮಟ್ಟದಲ್ಲಿ ನಮ್ಮ ಸಮಾಜದಲ್ಲಿದೆ. ದುರಾಸೆಗೆ ಮಿತಿ ಇಲ್ಲ, ಎಷ್ಟು ಮಾಡಿದರೂ ಸಾಲಲ್ಲ. ಒಂದೊಂದು ಹಗರಣದಲ್ಲಿ 1,76,000 ಕೋಟಿ ರೂಪಾಯಿ. 2Gಯಲ್ಲಿ ಕೋಲ್ಗೇಟಲ್ಲಿ 1,86,000 ಕೋಟಿ ರೂಪಾಯಿ ಕೊಳ್ಳೆ ಹೊಡಿತಾರೆ. ಇಷ್ಟು ಒಂದು ಹಗರಣದಲ್ಲಿ. ಒಂದೊಂದು ವರ್ಷದಲ್ಲಿ ನೂರಾರು ಹಗರಣಗಳು ನಡೀತವೆ. ಅದರಲ್ಲಿ ಎಲ್ಲ ಸೋರ್ಕೊಂಡು ಹೋದಂಥ ಹಣವನ್ನು ನೀವು ಲೆಕ್ಕ ಹಾಕಿದರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಏನಿರ್ಬೋದು ನೋಡಿ.
ಅದಕ್ಕೆ ಪೂರಕವಾಗಿ 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಇವತ್ತು ಇಲ್ಲಿ ಓಡಾಡ್ತಾ ಇದ್ದಾರೆ ಸರ್ಕಾರ. ಹಣ ಎಲ್ಲಿ ಬರ್ತದೆ, ಎಲ್ಲಿ ಸಿಗ್ತದೆ, ಎಲ್ಲಿ ಬಸ್ ಫೇರ್ ಜಾಸ್ತಿ ಮಾಡಿದ್ದಾರೆ, ಎಲೆಕ್ಟ್ರಿಸಿಟಿ ಚಾರ್ಜಸ್ ಜಾಸ್ತಿ ಮಾಡಿದ್ದಾರೆ, ಲಿಕ್ಕರ್ ಚಾರ್ಜಸ್ ಜಾಸ್ತಿ ಮಾಡಿದ್ದಾರೆ, ಪ್ರಾಪರ್ಟಿ ವ್ಯಾಲ್ಯೂ ಜಾಸ್ತಿ ಮಾಡಿದ್ದಾರೆ. ಇದೇ ರೀತಿ ಎಲ್ಲೆಲ್ಲಿ ಸಾಧ್ಯ. ಹಾಲಿನ ದರ 2 ಸಲ ಆಯಿತು, ಇವಾಗ 2ನೇ ಸಲ ಆಗ್ತಾ ಇದೆ ಇವಾಗ. ಮತ್ತೆ 5 ರೂಪಾಯಿ ಜಾಸ್ತಿ ಮಾಡ್ತೇವೆ ಅಂತ ಮತ್ತೆ ಹೇಳಿದ್ದಾರೆ. ಹೌದು. ಈ ರೀತಿ ತಮ್ಮ ಸ್ವಾರ್ಥಕ್ಕಾಗಿ ಆಡಳಿತ ಮಾಡುವವರು ಅಧಿಕಾರದಲ್ಲಿದ್ದರೆ ಅದಕ್ಕೆ ಪಕ್ಷ ಅಂತ ಇಲ್ಲ. ಆ ಮನುಷ್ಯನಲ್ಲಿರುವಂಥ ದುರಾಸೆ, ಆ ದುರಾಸೆಗೆ ಮಟ್ಟ ಹಾಕದಿದ್ದರೆ, ಹಿಂದೆ ದುರಾಸೆ ಇದ್ದು ಸಮಾಜಕ್ಕೆ ಮೋಸ ಮಾಡಿದ್ದವರನ್ನು ಸಮಾಜ ಬಹಿಷ್ಕರಿಸ್ತಾ ಇತ್ತು. ಉದಾಹರಣೆಗೆ ನನ್ನ ಗ್ರಾಮದಲ್ಲಿ ಯಾರಾದರೂ ತಪ್ಪು ಮಾಡಿ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು, ಅವನ ಮನೆ ಹತ್ರ ಹೋಗಬೇಡ ಅಂತ. ಓಕೆ. ಇವತ್ತು ಹಾರ ಹಾಕ್ತಾರೆ, ಏನು ಸೇಬಿನ ಹಾರ, ಹೂವಿನ ಹಾರ ಅಲ್ಲ, ಅವ್ರ ಬಗ್ಗೆ ಘೋಷಣೆ ಮಾಡ್ತಾ ಇರ್ತಾರೆ. ಇದೇ ಬಂತದ್ದು. ಇದಕ್ಕಾಗಿ ಸಮಾಜದ ಭಾವನೆಯನ್ನು ನಾವು ಬದಲಾಯಿಸಿದರೆ ಈ ಮಾತುಗಳು ಯಾರ ಬಾಯಿಂದಲೂ ಬರ್ತಾ ಇರಲಿಲ್ಲ. ಸರ್, ನೀವೊಂದು ಐ ಪ್ರೊಫೈಲ್ ಕೇಸ್ ಕೂಡ ಎದುರಿಸಿದ್ರಿ ಹಲವಾರು. ನಿಮ್ಮ ಅನುಭವ ಹೇಗಿತ್ತು ಸರ್ ಆಗ? ಇಲ್ಲ, ಹೇಳಿದಲ್ಲ, ನನ್ನ ಕಾಲದಲ್ಲಿ ವಿಚಾರಣೆ ಮಾಡುವ ಹಂತದಲ್ಲಿರುವಂಥ ಅಧಿಕಾರಿಗಳಾಗಲಿ, ಆಡಳಿತಿಗೆ ನೋಡ್ತಾ ಇರುವಂಥ ಅಧಿಕಾರಿಗಳು 100ರಲ್ಲಿ 90 ಜನ ಪ್ರಾಮಾಣಿಕರಾಗಿದ್ದರು, ಒಳ್ಳೆ ಕೆಲಸ ಮಾಡ್ತಾಯಿದ್ರು, ತುಂಬ ಸಪೋರ್ಟ್ ಮಾಡಿ. ಹೌದು. ಆದ್ದರಿಂದ ನನ್ನ ಕೆಲಸ ನಡೀತಾ ಇತ್ತು. ಕೋರ್ಟಲ್ಲಿ ಏನಾಗಿಲ್ಲ, ಯಾರಿಗೂ ಶಿಕ್ಷೆ ಆಗಿಲ್ಲ, ಖುಲಾಸೆ ಆದವರು ಇದ್ದಾರೆ. ಇನ್ನೂ ಇದಕ್ಕೆ ಹಿಯರಿಂಗಿಗೆ ಬರೆದಂಥ ಕೇಸ್ಗಳು ಕೂಡ ಇದೆ. ಅದರಲ್ಲಿ ನ್ಯಾಯಾಂಗದ ಲೋಪದೋಷಗಳು ಕೂಡ ಇದೆ. ಬರೀ ಕಾರ್ಯಾಂಗದವರು ಮಾತ್ರ ಅಲ್ಲ, ಶಾಸಕಾಂಗದವರು ಮಾತ್ರ ಅಲ್ಲ, ನ್ಯಾಯಾಂಗ ಕೂಡ ಒಂದು ರೀತಿಯಲ್ಲಿ ತನ್ನ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇಲ್ಲ. ಬೇಗನೆ ಆಗಬೇಕನ್ನುವುದು ನ್ಯಾಯಾಂಗದ ಒಂದು ರಿಕ್ವೈರ್ಮೆಂಟು. ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತಾರೆ. ಆ ಹಿನ್ನೆಲೆಯಲ್ಲಿ ಸರಿಯಾದ ಸಮಯದಲ್ಲಿ ತೀರ್ಪುಗಳು ಬಂದರೆ ಕೇಸ್ಗಳು ಕಮ್ಮಿ ಆಗ್ತದೆ. ಇವಾಗ ಭಾಳಷ್ಟು ಸ್ಪೆಕ್ಯುಲೇಟಿವ್ ಲಿಟಿಗೇಷನ್ಸ್ ಬರೋಕ್ಕೆ ಹೋಗಿ ಏನಾಗ್ತಾ ಇದೆ, ಡೆಲ್ಲಿ, ಮುಂಬೈಯಲ್ಲೆಲ್ಲ ಅಂಡರ್ಗ್ರೌಂಡ್ ಇಸ್ ಟೇಕಿಂಗ್ ಓವರ್ ಜಸ್ಟಿಸ್ ಡೆಲಿವರಿ. ನೀವು ಸಾಲ ಕೊಟ್ಟು ಸಾಲ ವಾಪಸ್ ಕೊಡದೇ ಇದ್ದರೆ ಆತ 1 ಕೋಟಿ ಆಯಿತು, 2ನೇ ಕೋಟಿ ಆಯಿತು, 3ನೇ ಕೋಟಿ ಆಯಿತು, 4ನೇ ಕೋಟಿ ಆಯಿತು ಅಂತ ಎಲ್ಲ ಮಾಡ್ತಾ ಇರ್ತಾರಲ್ಲ. ಅದಕ್ಕೆ ಅಂಡರ್ಗ್ರೌಂಡ್ನವ್ರು ಹೋಗಿ ಹೇಳ್ತಾರೆ, ಅವನ ಹಣ ನಿಮ್ಗೆ ಕೊಡಿಸ್ಬೇಕಾ, ನನಗೆ ಇಷ್ಟು ಕೊಡಿ ಅಂತ. ಒಂದೇ ಸಲ ಅಲ್ಲಿ ಹೋಗಿ ಹೇಳ್ತಾರೆ, ಮಗಳನ್ನು ಕಿಡ್ನ್ಯಾಪ್ ಮಾಡ್ತೇವೆ, ಮಗನನ್ನು ಮರ್ಡರ್ ಮಾಡ್ತೇವೆ ಅಂತಾರೆ. ನಾವು ಕೊಡಲೇಬೇಕಾಗ್ತದೆ. ಅಲ್ಲಿ ಮುಗಿದಿದ್ದು. ಆ ರೀತಿ ಬದಲಾವಣೆಗಳು ಬರ್ತವೆ, ಆದರೆ ಅದು ಸರಿಯಾದ ಬದಲಾವಣೆ ಅಲ್ಲ. ಅಂದರೆ ಸರ್, ಕೆಲವೊಂದು ಕೇಸ್ಗಳನ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ತಗೊಂಡೋಕ್ಕಾಗಲ್ವಾ? ಇವಾಗ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಕೂಡ 10 ವರ್ಷ ಆಗ್ತದೆ ರೀ. ಹೆಸರಿಗೆ ಮಾತ್ರ ಫಾಸ್ಟ್ ಟ್ರ್ಯಾಕ್. ಅದೇ ಇವಾಗ ಜನ ಪ್ರತಿನಿಧಿಗಳ ಕೋರ್ಟ್ ಅಂತ ಮಾಡಿದ್ದಾರೆ. ಎಷ್ಟು ಜನರ ಕೇಸಲ್ಲಿ ಪೆಂಡಿಂಗ್ ಇದೆ, ಎಷ್ಟು ಸಮಯದಿಂದ ಪೆಂಡಿಂಗ್ ಇದೆ. ಅದರಿಂದ ಜನರಿಗೆ ಕೂಡ ಕೋರ್ಟಿನ ಹೆದರಿಕೆ ಇಲ್ಲ ಇವತ್ತು. ಒಂದು ಕೋರ್ಟಲ್ಲಿ ಶಿಕ್ಷೆ ಆದರೆ ಮೇಲಿನ ಕೋರ್ಟಿಗೆ ಹೋಗ್ತಾರೆ, ಜಾಮೀನು ಸಿಗ್ತದೆ, ಇನ್ನೊಂದು ಕೋರ್ಟಿಗೆ ಹೋಗ್ತಾರೆ. ಒಂದೊಂದು ಕೋರ್ಟಿಗೆ ಹೋದರೆ 10 ವರ್ಷ ಅಂದರೆ 4 ಕೋರ್ಟಲ್ಲಿ 40 ವರ್ಷ ಆಯ್ತಲ್ಲ. ಯಾರಿಗೆ ಹೆದರಿಕೆ ಇದೆ? ಆದಷ್ಟು ಶೀಘ್ರವಾಗಿ ಶಿಕ್ಷೆ ಆದರೆ ನಾಳೆ ನಾನು ಜೈಲಿಗೆ ಹೋಗ್ತೇನೆ ಅನ್ನೋ ಒಂದು ಅನುಭವ ಪ್ರತಿಯೊಬ್ಬರಲ್ಲಿ ಇದ್ದರೆ ಆವಾಗ ಆ ನ್ಯಾಯಾಂಗದ ಪದ್ಧತಿಗೆ ಗೌರವ ಇದೆ. ಇದ್ರಲ್ಲಿ ಯಾರು ಕೇರ್ ಮಾಡಲ್ಲ. ಅದು ಸಿವಿಲೇ ಆಗಲಿ, ಕ್ರಿಮಿನಲೇ ಆಗಲಿ, ಏನೇ ಆಗಲಿ. ಸರ್, ಭ್ರಷ್ಟಾಚಾರ ಅನ್ನೋದು ಎಲ್ಲಿಂದ ಶುರುವಾಗುತ್ತೆ ಅಂದರೆ ಕೆಳಮಟ್ಟದಿಂದನೇ ಶುರುವಾಗುತ್ತೆ. ಹೌದೌದು. ಅಲ್ಲಿ ಕೆಳಮಟ್ಟದಿಂದಲ್ಲ, ಮೇಲಿನ ಕೆಳಗವರೆಗೆ ಇದೆ. ಹಿಂದೆ ಅಫ್ಕೋರ್ಸ್ ಕೆಳಗಿನ ಮಟ್ಟದಲ್ಲಿ ಮೊದಲಿತ್ತು, ಆಮೇಲೆ ಮೇಲೆ ಮೇಲೆ ಹೋಗ್ತಾ ಇನ್ನು ಮೇಲಕ್ಕೆ ಆಕಾಶಕ್ಕೆ ಹೋಗ್ಬೇಕು. ಅಷ್ಟವರೆಗೆ ಎಲ್ಲರೂ ಅದರಲ್ಲಿ ದುರಾಸೆ ಇದೆ. ಒಳ್ಳೆಯವರು ಇದ್ದಾರೆ, ಇಲ್ಲ ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ಆದರೆ ಸಂಖ್ಯೆ ಭಾಳ ಕಮ್ಮಿ ಆಗಿದೆ, ಅವರಿಗೆ ಗೌರವ ಇಲ್ಲ. ಸರ್, ಇನ್ನು ಕೆಲವು ತನಿಖಾ ತಂಡಗಳು ರಾಜಕಾರಣಿಗಳ ಕಪಿಮುಷ್ಟಿಯಲ್ಲಿ ಇರ್ತವೆ. ಯಾಕೆ ಸರ್? ಯಾಕೆಂದರೆ ಅವ್ರಿಗೆ ನೋಡ್ರಿ, ಆ ಪ್ರಮೋಷನ್ಗೆ ಮಾಡ್ಬೋದು, ರೆಕಮೆಂಡೇಷನು, ಒಳ್ಳೆ ಪೋಸ್ಟಿಂಗ್, ಪವರ್ಫುಲ್ ಪೋಸ್ಟಿಂಗ್ ಕೊಡ್ಬೋದು, ಆ ಡಿಪಾರ್ಟ್ಮೆಂಟ್ನ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಮಾಡ್ಬೋದು, ಮತ್ತು ಇಲ್ಲದ್ರೆ ಅವ್ರ ಜೊತೆ ಶೇರ್ ಮಾಡ್ಬೋದು ಆ ಇನ್ಕಮನ್ನು. ಇದೆಲ್ಲ ಇದೆ ಇವತ್ತು. ಅದರಿಂದಾಗಿ ಭಾಳಷ್ಟು ಒತ್ತಡಗಳಿರ್ತವೆ, ಭಾಳಷ್ಟು ದುರಾಸೆಯ ದಾರಿ ಇದೆ. ಅದರಿಂದಾಗಿ ಭಾಳ ಕಷ್ಟ ಇವತ್ತಿನ. ಅಂದರೆ ನಮ್ಮ ಮಕ್ಳಿಗೂ ಬೇಕು, ಮೊಮ್ಮಕ್ಕಳಿಗೂ ಬೇಕು, ಮರಿ ಮಕ್ಕಳಿಗೂ ಬೇಕು. ಅದು ಲಿಮಿಟೇಷನ್ ಮಾತ್ರ. ಇಲ್ಲ, ನನಗೂ ಇದ್ದರೆ ಸಾಕಂತ ಮಾಡಿದವನು ಭ್ರಷ್ಟನೇ. ನಮ್ಮೂರ ಕಡೆ ಒಂದು ಗಾದೆ ಇದೆ, ಆನೆ ಕದ್ರು ಕಳ್ಳ, ಅಡಿಕೆ ಕದ್ರು ಕಳ್ಳನೇ. 1 ರೂಪಾಯಿ ತಗೊಂಡ್ರು ಭ್ರಷ್ಟನೇ, 1 ಲಕ್ಷ ತಗೊಂಡ್ರು ಭ್ರಷ್ಟನೇ. ಅದನ್ನು ಜನರಿಗಾಗುವಂಥ ಅನ್ಯಾಯ ಹೇಳಿ ಪ್ರಯೋಜನ ಇಲ್ಲ. ಸರ್, ಇನ್ನು ಕೊನೆಯದಾಗಿ ಈ ಮೂಡಾ ಹಗರಣದಲ್ಲಿ
ಪ್ರಮುಖವಾಗಿ ಈ ಸೈಟ್ ಹಂಚಿಕೆ ಆಗುತ್ತೆ, 14 ಸೈಟ್ ಹಂಚಿಕೆ ಆಯ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಅಧಿಕಾರಿಗಳಾಗಿರ್ಬೋದು ಅವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ, ಅಥವಾ ಸಿದ್ದರಾಮಯ್ಯ ತಗೊಂಡಿದ್ದಾರೆ, ಅವರ ಮಿಸಸ್ ಹೆಸರಲ್ಲಿ ತಗೊಂಡಿದ್ದಾರೆ, ಅವ್ರಿಗೆ ಮೇನ್ ಇದಾಗುತ್ತೆ ಸರ್? ನನ್ನ ಒಂದು ವಿಚಾರ, ನಾನು ಭಾಳಷ್ಟು ಇದರಲ್ಲಿ ಜಡ್ಮೆಂಟಲ್ಲಿ ಇದೆ, ಯಾವುದ್ಯಾವುದು ಅಗೇನ್ಸ್ಟ್ ಅವರ ವಿರುದ್ಧವಾಗಿದೆ ಅಂತದನ್ನು ಡಿಸ್ಕಸ್ ಮಾಡಿದ್ದಾರೆ. ಅವರು ಕೊಟ್ಟ ಅವರ ಜಮೀನು ಇನ್ನೊಂದು ಗ್ರಾಮದಲ್ಲಿತ್ತು, ಅವ್ರಿಗೆ ಕಾಂಪೆನ್ಸೇಷನ್ ಆಗಿ ಮತ್ತೊಂದು ಗ್ರಾಮ ಅಂದರೆ ಅದಕ್ಕೆ ಸರಿಸಮಾನವಾದ ಗ್ರಾಮ ಅಲ್ಲ, ಅದರಲ್ಲಿ ಜಮೀನಿನ ಬೆಲೆ ಭಾಳಷ್ಟು ಜಾಸ್ತಿ ಇದ್ದಂಥ ಜಾಗ ಅಲ್ಲಿ ಕೊಡ್ತಾರೆ ಅವ್ರಿಗೆ ಕಾಂಪೆನ್ಸೇಷನ್. ಇದೆಂಥ ನ್ಯಾಯ? ಇಲ್ಲಿ ಎಲ್ಲೋ ಒಂದು ಗ್ರಾಮದಲ್ಲಿ ಮಾರಿಬಿಟ್ಟು ಬೆಂಗಳೂರಲ್ಲಿ ಕಾಂಪೆನ್ಸೇಷನ್ ಅದು ಕೊಡುವುದಂದರೆ ಯಾವ ನ್ಯಾಯ ಇದು? ಅದೇ ಒಂದು ನನ್ನ ಮನಸ್ಸಿಗೆ ಕಂಡು, ಯಾಕಂದರೆ ಇವರು ಅಧಿಕಾರದಲ್ಲಿದ್ದರು, ಯಾವಾಗ ಕನೆಕ್ಟ್ ಮಾಡೋಕ್ಕೆ ಸುಲಭ. ನಾಳೆ ಅಪ್ರೂವ್ ಮಾಡ್ಬೋದು, ನನಗೂ ಅದಕ್ಕೆ ನಂಗೆ ಗೊತ್ತೇ ಇಲ್ಲ ಏನಾಗಿದೆ, ನಾನು ಅದರ ಹತ್ರನೇ ಹೋಗಿಲ್ಲ, ನಾನು ನೋಡಿಲ್ಲ ಅಂತ ಪ್ರೂವ್ ಮಾಡ್ಬೋದು ಅವರು. ಆದರೂ ಕೂಡ ಮೆಕ್ಕಿದವರು ಬರ್ತಾಯಿಲ್ಲ, ಅವ್ರ ಬ್ರದರ್ ಇನ್ ಲಾ ವಿರುದ್ಧ, ಅವ್ರ ಹೆಂಡತಿ ವಿರುದ್ಧ, ಅವ್ರಿಗಾದ್ರೆ ಗೊತ್ತಿರಬೇಕಲ್ಲ. ಈ ಹಿನ್ನೆಲೆಯಲ್ಲಿ ನನಗೆ ಅನ್ನಿಸ್ತಾ ಇದೆ, ಮೇಲ್ನೋಟಕ್ಕೆ ನಾನು ಇವತ್ತು ಏನು ನನ್ನ ಇದು ಅಭಿಪ್ರಾಯ ಮಿಕ್ಕಿದ ವಿಚಾರದಲ್ಲಿ ಹೇಳಕ್ಕೆ ಹೋಗಲ್ಲ. ಇಷ್ಟೇ ಹೇಳೋದೇನೆಂದರೆ, ವಿಚಾರಣೆ ನಡೆಯುವವರೆಗೆ, ತೀರ್ಪು ಬರುವವರೆಗೆ ಹುದ್ದೆಯಲ್ಲಿ ಇರಬೇಡಿ ಸರ್. ಕೊನೆಯದಾಗಿ ವೀಕ್ಷಕರಿಗೆ ಮತ್ತು ಜನಸಾಮಾನ್ಯರಿಗೆ ಈ ಭ್ರಷ್ಟಾಚಾರ ಹಗರಣ ಬಗ್ಗೆ ಏನು ಹೇಳ್ತೀರಾ ಸರ್? ಈ ಭ್ರಷ್ಟಾಚಾರವನ್ನು ಸಮಾಜದಿಂದ ಹೊರಗಿಡಕ್ಕೆ ಸಾಧ್ಯ ಇಲ್ಲ. ನನ್ನ ಅನಿಸಿಕೆಯಲ್ಲಿ ಸೃಷ್ಟಿಕರ್ತನೇ ಈ ಭ್ರಷ್ಟಾಚಾರವನ್ನು ಸೃಷ್ಟಿ ಮಾಡಿದರು. ಯಾಕೆಂದರೆ ನೀನು ಎಂಥ ವ್ಯಕ್ತಿ ಆಗ್ತೀಯ ಅಂತ ನೋಡೋಕ್ಕೆ ಇರ್ಬೋದು ಅಂತ ನನ್ನ ಅನಿಸಿಕೆ. ಈ ಭ್ರಷ್ಟಾಚಾರಕ್ಕೆ ಯಾವ ಮದ್ದು ಇಲ್ಲ, ಯಾವ ಕೋರ್ಟಿನ ಜಡ್ಜ್ಮೆಂಟ್ ಕೂಡ ಇದಕ್ಕೆ ಭ್ರಷ್ಟರಿಗೆ ಹೆದರಿಕೆ ತರಲ್ಲ. ಒಂದೇ ಒಂದು ದಾರಿ ಏನೆಂದರೆ, ಸಮಾಜದ ಭಾವನೆಯನ್ನು ಬದಲಾಯಿಸಿ ಭ್ರಷ್ಟರನ್ನು ಬಹಿಷ್ಕರಿಸುವಂಥ ಒಂದು ಸಮಾಜವನ್ನು ಕಟ್ಟಿದರೆ ಈ ಭ್ರಷ್ಟಾಚಾರದ ಮಟ್ಟ ಕೆಳಕ್ಕೆ ಬರ್ತದೆ ಅನ್ನೋದು ನನ್ನ ವಿಚಾರ. ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟಲ್ಲ, ನಾವು ಹುಟ್ಟುವುದು ಹೋಮೋಸಿಪಿಯನ್ಸ್ ಅನ್ನೊಂದು ಗುಂಪಿಗೆ ಸೈನ್ಸಲ್ಲಿ. ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧವೂ ಇಲ್ಲ. ಮಾನವೀಯತೆ ಅನ್ನೋದು ನಮ್ಮ ಹಿರಿಯರು ಕಟ್ಟಿದಂಥ ಒಂದು ಮೌಲ್ಯ. ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕನ್ನುವ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರು, ನಮ್ಮ ಕವಿಗಳು ಬರೆದಿದ್ದಾರಲ್ಲ, ಏನೇ ಆಗು ನಿನಗೆ ಬೇಕಾದವನಾಗು, ಆದರೆ ಮೊದಲು ಮಾನವನಾಗು ಅಂತಾರೆ. ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ದರೂ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ತರೆ ಅದಕ್ಕೆ ಮೇಲ್ಪಟ್ಟಂಥ ಗೌರವ ಯಾವುದೂ ಇಲ್ಲ. ಬಂಧುಗಳೇ, ಈ ಎರಡು ಮೌಲ್ಯಗಳನ್ನು ನಿಮ್ಮಲ್ಲಿ ಅಳವಡಿಸಿಕೊಂಡು ಮತ್ತು ನಿಮ್ಮ ಮಕ್ಕಳಲ್ಲಿ ಅಳವಡಿಸಿದರೆ ಖಂಡಿತವಾಗಿಯೂ ಈ ಸಮಾಜದಲ್ಲಿ ದೊಡ್ಡ ಬದಲಾವಣೆ ಬರ್ತದೆ. ಈ ಮಟ್ಟಕ್ಕೆ ದುರಾಸೆಯೂ ಹೋಗಲ್ಲ, ಮತ್ತು ಮಾನವೀಯತೆ ಇಲ್ಲದಂಥ ವಿಚಾರಗಳು ಕೂಡ ನಮ್ಮ ಗಮನಕ್ಕೆ ಬರಲ್ಲ ಅನ್ನೋದು ನನ್ನ ವಿಚಾರ. ಧನ್ಯವಾದಗಳು ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ನೋಡಿದ್ರಲ್ಲ, ಮೂಢ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ ನ್ಯಾಯಾಧೀಶರಾದಂತಹ ಮತ್ತು ನಿವೃತ್ತ ಲೋಕಾಯುಕ್ತರು ಸಂತೋಷ್ ಹೆಗ್ಡೆ ಅವರ ಮಾತಾಗಿತ್ತು. ಯಾರೆಲ್ಲ ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರ ಹೇಗೆ ತಾಂಡವ ಆಡ್ತಾ ಇದೆ, ಅದ್ರ ಬಗ್ಗೆಲ್ಲ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.